ರೋಣ ತಾಲೂಕು ಕಟ್ಟಡ ಕಾರ್ಮಿಕರು, ರೋಣ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ರೋಣ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿವಿಧ ಸಂಘಟನೆಯ ಮುಖ್ಯಸ್ಥರು, ರೋಣ ತಾಲೂಕಿನ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಪಾದಯಾತ್ರೆ ಮೂಲಕ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಘೋಷಣೆ ಕೂಗುತ್ತಾ ಪಾದಯಾತ್ರೆಯನ್ನು ನೆರವೇರಿಸಿದರು. ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ, ಸಿದ್ದರೂಢ ಮಠದಿಂದ ಪೋತರಾಜನ ಕಟ್ಟೆಯವರೆಗೆ ಪಾದಯಾತ್ರೆ, ಬೇದಡ ಕಾವಲಿ ದರ್ಗಾದಲ್ಲಿ ಪ್ರಾರ್ಥನೆ, ಈ ರೀತಿ 10 ಹಲವು ಕಾರ್ಯಕ್ರಮಗಳು ಕೈಗೊಂಡು ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಕಾರ್ಯಕರ್ತರಾದ ಶ್ರೀ ಮಲ್ಲಯ್ಯ ಗುರುಬಸಯ್ಯನ ಮಠ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡರು. ಎಲ್ಲ ಕಾರ್ಯಕರ್ತರ ಕೂಗು ಸಚಿವ ಸ್ಥಾನ ಕೊಡಲೇಬೇಕು ಎಂದು ಇತ್ತು. ವಿವಿಧ ಮಠಾಧೀಶರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಗದಿಗೆಪ್ಪ ಕೆರಸೂರು, ಮಲ್ಲಯ್ಯ ಗುರುಬಸಯ್ಯನ ಮಠ, ಆನಂದ ಚಂಗಳಿ, ಬಸವರಾಜ್ ಜಗ್ಗಲ್, ಮುತ್ತು ನವಲ್ಗುಂದ, ಸಂಜಯ್ ದೊಡ್ಡಮನಿ, ಹನುಮಂತ ತಳ್ಳಿಕೇರೆ, ದುರ್ಗಪ್ಪ ಹಿರೇಮನಿ, ಮೌನೇಶ್ ಹಾದಿಮನಿ, ಹನುಮಂತ ದಾಸಲ್, ಯಲ್ಲಪ್ಪ ಕೆರಸೂರು, ಎಚ್ಚರಗೌಡ, ಗೋವಿಂದ ಗೌಡರ್, ಸಿದ್ದಣ್ಣ ಯಳಗಿ, ವೀರಣ್ಣ ಯಳಗಿ, ಯೂಸಫ್ ಇಟಗಿ, ಬಾಬಾ ಸಾಹೇಬ್ ಬೆಟಗೇರಿ, ಸಂಗಪ್ಪ ಜಿಡ್ಡಿ ಬಾಗಿಲು, ಗೋಪಿ ರಾಯನಗೌಡರ್, ಶ್ರೀಮತಿ ಲಕ್ಷ್ಮೀ ಗಡಗಿ, ಶ್ರೀಮತಿ ಗೀತಾ ಕೊಪ್ಪದ, ಶ್ರೀಮತಿ ವಿದ್ಯಾ ಎಸ್ ದೊಡ್ಮನಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಕರ್ನಾಟಕದ ಸರ್ವ ಜನಾಂಗಕ್ಕೂ ನನ್ನ ನಮಸ್ಕಾರಗಳು. ನಾನು ರೋಣದಿಂದ ಮಲ್ಲಯ್ಯ ಗುರುಬಸಪ್ಪನ ಮಠ, ನಮ್ಮ GS ಪಾಟೀಲ್ ಮನಿತನ ಇಂದ ಅವರ ತಂದೆಯವರ ಕಾಲದಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ, ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ದೇಶದ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಮಣಿತನ ಯಾವುದರ ಅಂತಂದ್ರೆ ಅವ್ರು GS ಪಾಟೀಲ್ ಮಣಿತನ. ಅವ್ರ ಮಣಿತನದೊಳಗೆ ಏನೈತಿ, ಅವ್ರು 5 ಮಂದಿ ಅಣ್ಣ ತಮ್ಮಗಳು, RS ಪಾಟೀಲ್ರು, BS ಪಾಟೀಲ್ರು, GS ಪಾಟೀಲ್ರು, IS ಪಾಟೀಲ್ರು, ಈಶ್ವರ್ ಗೌಡ್ ಪಾಟೀಲ್ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಬಡ ಜನರ, ದೀನದಲಿತರ, ರೈತರ, ಅಲ್ಪಸಂಖ್ಯಾತರ ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸಿಕೊಂಡು ನಮ್ಮ ಗದಗ ಜಿಲ್ಲೆಯೊಳಗೆ ಕಾಂಗ್ರೆಸ್ ಪಕ್ಷವನ್ನು ಗದಗ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ವಚನ ಕಟ್ಟಣವನ್ನು ಉಳಿಸಿಕೊಂಡು ಬಂದವರು ನಮ್ಮ GS ಪಾಟೀಲ್ ಸಾಹೇಬರು. ಅಂಥ GS ಪಾಟೀಲ್ ಸಾಹೇಬರು ಈಗ 50 ವರ್ಷದಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸುವಂತ ಬಂದಾರ. ಅದರೊಳಗೆ ಈಗ 4-5 ಸಲ ಅವರು MLA ಆಗಿರೋದು. ಅವಾಗ ಕೊಟ್ಟರು, ಇವಾಗ ಕೊಟ್ಟರು, ಅವಾಗ ಸಿಕ್ಕಿತ್ತು, ಇವಾಗ ಸಿಕ್ಕಿತ್ತು ಅಂತೇಳಿ ಜಾತಕ ಪಕ್ಷಿ ಅಂತ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟಾರಲ್ಲ ಅಂತೇಳಿ ನಾವು ಹಿಂಗೆ ತಾಳ್ಕೊಂತನ ಬಂದೀವಿ. ನಮ್ಮ ಸಮಾಧಾನ ಏನೈತಿ ಅದನ್ನು ವರಿಷ್ಠರು ಏನದಾರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಇದನ್ನು ದುರುಪಯೋಗ ಮಾಡಿಕೊಳ್ಳಕತ್ಯಾರ. ಇದನ್ನು ದುರುಪಯೋಗ ಮಾಡಿಕೊಂಡಿದ್ದ ಕರೆವಾದ್ರೆ ಮುಂದೆ ಒಂದು ಕಾಲಕ್ಕೆ ಮುಂದೊಂದು ದಿನ ಈ ಕಾಂಗ್ರೆಸ್ ಪಕ್ಷ ಪೆಟ್ಟು ತಿಂದತ್ತಿರ್ತೈತಿ. ಅದಕ್ಕೆ ಈಗೇನೈತಿ, ಆ ಸನ್ಮಾನ್ಯ GS ಪಾಟೀಲ್ರು ಭಾಳ ಸಾತ್ವಿಕ ಮನುಷ್ಯರು, ರಾಜಕೀಯ ಅನುಭವವುಳ್ಳವರು, ಎಲ್ಲ ರೀತಿಯ ಎಲ್ಲ ಇಲಾಖೆಗಳಿಗೂ ಅನುಭವವುಳ್ಳಂಥವ್ರು ಅವರು. ಅದಕ್ಕೆ ಈ ಗದಗ ಜಿಲ್ಲಾದೊಳಗೆ ಇಲ್ಲೊಂದು ಪ್ರಶ್ನೆ ಏನು ಬರ್ತೈತಿ, HK ಪಾಟೀಲ್ ಅವ್ರಿಗೆ ಸಚಿವ ಸ್ಥಾನ ಇಲ್ಲಿವರೆಗೂ ಕೊಟ್ಕೊಂತ ಬಂದಾರ. ಕರ್ನಾಟಕದ ಸರ್ವ ಜನಾಂಗಕ್ಕೂ ನನ್ನ ನಮಸ್ಕಾರಗಳು. ನಾನು ರೋಣದಿಂದ ಮಲ್ಲಯ್ಯ ಗುರುಬಸಪ್ಪನ ಮಠ, ನಮ್ಮ GS ಪಾಟೀಲ್ ಮನಿತನ ಇಂದ ಅವರ ತಂದೆಯವರ ಕಾಲದಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ, ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ದೇಶದ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಮಣಿತನ ಯಾವುದರ ಅಂತಂದ್ರೆ ಅವ್ರು GS ಪಾಟೀಲ್ ಮಣಿತನ. ಅವ್ರ ಮಣಿತನದೊಳಗೆ ಏನೈತಿ, ಅವ್ರು 5 ಮಂದಿ ಅಣ್ಣ ತಮ್ಮಗಳು, RS ಪಾಟೀಲ್ರು, BS ಪಾಟೀಲ್ರು, GS ಪಾಟೀಲ್ರು, IS ಪಾಟೀಲ್ರು, ಈಶ್ವರ್ ಗೌಡ್ ಪಾಟೀಲ್ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಬಡ ಜನರ, ದೀನದಲಿತರ, ರೈತರ, ಅಲ್ಪಸಂಖ್ಯಾತರ ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸಿಕೊಂಡು
ನಮ್ಮ ಗದಗ ಜಿಲ್ಲೆಯೊಳಗೆ ಕಾಂಗ್ರೆಸ್ ಪಕ್ಷವನ್ನು ಗದಗ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ವಚನ ಕಟ್ಟವನ್ನು ಉಳಿಸಿಕೊಂಡು ಬಂದವರು ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರು. ಅಂಥ ಜಿ ಎಸ್ ಪಾಟೀಲ್ ಸಾಹೇಬರು ಈಗ 50 ವರ್ಷದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸುವಂತ ಬಂದಾರ. ಅದರೊಳಗೆ ಈಗ 4-5ನೇ ಸಲ ಅವ್ರು MLA ಆಗಿರೋದು. ಅವಾಗ ಕೊಟ್ಟರು, ಇವಾಗ ಕೊಟ್ಟರು, ಅವಾಗ ಸಿಕ್ಕಿತ್ತು, ಇವಾಗ ಸಿಕ್ಕಿತ್ತು ಅಂತೇಳಿ ಜಾತಕ ಪಕ್ಷಿ ಅಂತ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟಾರಲ್ಲ ಅಂತೇಳಿ ನಾವು ಹಿಂಗೆ ತಾಳ್ಕೊಂತನ ಬಂದೀವಿ. ನಮ್ಮ ಸಮಾಧಾನ ಏನೈತಿ ಅದನ್ನು ಮೇಲ ವರಿಷ್ಠರು ಏನದಾರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಇದನ್ನು ದುರುಪಯೋಗ ಮಾಡಿಕೊಳ್ಳಕತ್ಯಾರ. ಇದನ್ನು ದುರುಪಯೋಗ ಮಾಡಿಕೊಂಡಿದ್ದ ಕರೆವಾದ್ರ ಮುಂದೆ ಒಂದು ಕಾಲಕ್ಕೆ ಮುಂದೊಂದು ದಿನ ಈ ಕಾಂಗ್ರೆಸ್ ಪಕ್ಷ ಪೆಟ್ಟು ತಿಂದತ್ತಿರ್ತೈತಿ. ಅದಕ್ಕೆ ಈಗೇನೈತಿ ಆ ಸನ್ಮಾನ್ಯ ಜಿ ಎಸ್ ಪಾಟೀಲ್ರು ಭಾಳ ಸಾತ್ವಿಕ ಮನುಷ್ಯರು, ರಾಜಕೀಯ ಅನುಭವವುಳ್ಳವರು, ಎಲ್ಲ ರೀತಿಯ ಎಲ್ಲ ಇಲಾಖೆಗಳಿಗೂ ಅನುಭವವುಳ್ಳಂಥವ್ರು ಅವರು. ಅದಕ್ಕೆ ಈ ಗದಗ ಜಿಲ್ಲಾದೊಳಗೆ ಇಲ್ಲೊಂದು ಪ್ರಶ್ನೆ ಏನು ಬರ್ತೈತಿ, HK ಪಾಟೀಲ್ ಅವ್ರಿಗೆ ಸಚಿವ ಸ್ಥಾನ ಇಲ್ಲಿವರೆಗೂ ಕೊಟ್ಕೊಂತ ಬಂದಾರ.